ಕೆರೆ ಹಾಕ್ತಿದ್ದೀನಿ. ಸಿಂಪಲ್ ರೂಲ್, ರೆಡ್ ಇದ್ದಾಗ ಆಚೆ ಹೋಗ್ಬೇಡ, ಗ್ರೀನ್ ಇದ್ದಾಗ ಆಚೆ ಹೋಗು, ಅವಾಗ ಆಕ್ಸಿಡೆಂಟ್ ಆಗಲ್ಲ. ಆ ಎಮ್ಮಗೂ ಟ್ರಾಫಿಕ್ ರೂಲ್ ಕ್ಲೀನ್ ಆಗಿ ಹೇಳಿದ್ರು ಇಲ್ವೋ ಲಕ್ಷ್ಮಣ, ಆ ಎಮ್ಮ ಫಾಲೋ ಮಾಡ್ಬೇಕಿತ್ತು. ನಿಮ್ ಸೀನಿಯರ್ ಕೆಲವೊಂದು ರೂಲ್ಸ್ ಹೇಳಿರ್ತಾರೆ, ನೀನ್ ಏನ್ ಬೇಕಾದ್ರೂ ಮಾಡು, ಇದನ್ನ ಮಾತ್ರ ಬ್ರೇಕ್ ಮಾಡ್ಬೇಡ ಅಂತ. ನಾವ್ ಎಲ್ಲ ಮಾಡ್ತೀವಿ, ಬಟ್ ಒಂದಿನ ಅದನ್ನು ಬ್ರೇಕ್ ಮಾಡ್ತೀವಿ. ಯು ಶುಡ್ ನಾಟ್ ಡೂ ದಟ್. ಅವಾಗ ಏನ್ ಮಾಡ್ತಾರೆ, ಆ ಲಕ್ಷ್ಮಣ್ ರೇಖೆ ಹಾಕಿದ್ನ ಶಿ ಜಂಪ್ಸ್. Whoever let it be, I am not going to break the rule. ಸಾಧು ಬರ್ಲಿ, ಸಾಕ್ಷಾತ್ ದೇವರನ್ನೇ ಬರ್ಲಿ, ಲಕ್ಷ್ಮಣ ನನ್ನ ತಮ್ಮ, ನಮ್ಮ ಯಜಮಾನ್ರ ತಮ್ಮ, ಏನೋ ಒಂದು ರೇಖೆ ಹಾಕ್ಬಿಟ್ಟು ಬರಬೇಡ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ. ದಟ್ ವೇ ಯು ವಿಲ್ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಆ ಕನ್ವಿಕ್ಷನ್ ನಿಮ್ಮಲ್ಲಿ ಬರಬೇಕು, ನಾನು ಮಾಡಬೇಕು ಅನ್ನೋ ಕನ್ವಿಕ್ಷನ್ ಬಂದಾಗ ಆಟೋಮೆಟಿಕಲ್ ರಿಸಲ್ಟ್ಸ್. ಅದನ್ನೇ ಸೆಲ್ಫ್ ಮ್ಯಾನೇಜ್ಮೆಂಟ್. ಆಮೇಲೆ ಸೋಷಿಯಲ್ ಅವೇರ್ನೆಸ್. ಬೇರೆಯವ್ರಿಗೂ ಏನ್ ಮನ್ಸಲ್ಲಿ ಆಗ್ತಿದೆ, ಕಸ್ಟಮರ್ಸ್ಗೆ ಏನ್ ಮನ್ಸಲ್ಲಿ ಆಗ್ತಿದೆ, ಆ ಒಂದು ಸೋಷಿಯಲ್ ಅವೇರ್ನೆಸ್ ನಿಮ್ಮಲ್ಲಿ ಇರ್ಬೇಕು. ಆ ಸೋಷಿಯಲೈಸಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಆಮೇಲೆ ಇದು ಕಮ್ಯುನಿಕೇಶನ್ ಸ್ಕಿಲ್ಸ್. ಒಬ್ಬೊಬ್ರು ಸ್ಟ್ರೆಂತ್ ವೀಕ್ನೆಸಸ್ ನ ಐಡೆಂಟಿಫೈ ಮಾಡಿ. ಸೋಷಿಯಲೈಸಿಂಗ್ ಸ್ಕಿಲ್ಸ್ ಅಂದ್ರೆ ಹ್ಯೂಮನ್ಸ್ ಆರ್ ಆಕ್ಚುಲಿ ಮೇಕ್ ಟು ಸೋಷಿಯಲೈಸ್. ನಾವು ಇಂಡಿವಿಜುವಲ್ ಆಗಿ ಇರ್ಲಿಕ್ಕೆ ಆಗೋದೇ ಇಲ್ಲ. ಕೊರೋನಾ ಅನ್ನೋ ಒಂದು ಮಹಾಮಾರಿಲೇ ನಮ್ಗೆ ಅರ್ಥ ಆಗಿದ್ದು, ನಮ್ಗೆ ಬೇರೆಯವರೊಟ್ಟಿಗೆ ಬೆರೆತು ಇರ್ತಕ್ಕಂಥದ್ದೇ ಸಾಧ್ಯ, ಒಬ್ಬರೇ ಮನೇಲಿ ಇರೋಕ್ಕಂತೂ ಅಸಾಧ್ಯ ಅನ್ನೋ ತರ. ಅದನ್ನೇ ಸೋಷಿಯಲ್ ಸ್ಕಿಲ್ಸ್ ಅನ್ನೋದು. ಇವೆಲ್ಲ ಆಟೋಮೆಟಿಕ್ ಆಗಿ ವೆನ್ ಯು ಆರ್ ಎಮೋಷನಲ್ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇದ್ದಾಗ ಇದು ಡೆವಲಪ್ ಆಗುತ್ತೆ. ಇದು ಕನ್ನಡದಲ್ಲಿ ಅನುವಾದ ಮಾಡಿರ್ತೀವಿ. ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನೇನ್ ಬರ್ಬೋದು ಅಂತ ಇದ್ರದ್ದು ತೋರಿಸ್ತಿದೀವಿ. 3 ಕಾಂಪಿಟೆನ್ಸೀಸ್ ಆಫ್ ಸೆಲ್ಫ್ ಅವೇರ್ನೆಸ್ ಅಲ್ಲಿ ಎಮೋಷನಲ್ ಸೆಲ್ಫ್ ಅವೇರ್ನೆಸ್. ಯಾವಾಗ ಯಾರು ರಿಯಾಕ್ಟ್ ಮಾಡಬಹುದು. ಈಗ ಒಂದ್ ಸ್ವಲ್ಪ ಶಿ ಬಿಕೇಮ್ ಎ ಲಿಟಲ್ ರಿಯಾಕ್ಟಿವ್. Sir understood the situation and immediately stopped. It's okay, you stop today. Tomorrow we will give one more try. Okay, ಆ ತರ ಎಮೋಷನಲ್ ಸೆಲ್ಫ್ ಅವೇರ್ನೆಸ್, ಎಂಪತಿ ಟುವರ್ಡ್ಸ್ ಅದರ್ಸ್ ಅದು ಇರಬೇಕು. ಮೋಟಿವೇಟ್ ಮಾಡಿ ಮಾತ್ರ ನೀವು ಕೆಲಸ ಮಾಡಿಸಬಹುದೇ ಹೊರತು ನಾವು ಆರ್ಡರ್ ಮಾಡಿ ಡಿಕ್ಟೇಟ್ ಮಾಡಿ ಕೆಲಸ ಮಾಡಿಸ್ಲಿಕ್ಕೆ ಆಗಲ್ಲ. ಐ ವಿಲ್ ಹ್ಯಾವ್ ಟು ಟಾಕ್ ಟು ಯುವರ್ ಎಮೋಷನಲ್ ಕೋಶನ್. ನಿಮ್ಮ ಎಮೋಷನಲ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಮಾತಾಡಿ ನಿಮ್ಮನ್ನು ಕನ್ವಿನ್ಸ್ ಮಾಡಿ ನಾನು ಕೆಲಸ ತಗೊಬಹುದೇ ಹೊರತು ನಾನು ಆರೋಗ್ಯನ್ಸ್ ಇಂದ ಕೆಲಸ ತಗೊಂಡ್ರೆ ಅವತ್ತಿಗೆ ಮಾತ್ರ ಆ ಕೆಲಸ ಆಗುತ್ತೆ. ನಾಳೆಗೆ ಅದು ವರ್ಕ್ ಆಗಲ್ಲ, ಮತ್ತೆ ಲೇಬರರ್ಸ್ ಟೈಪ್ ಆಗುತ್ತೆ. ನಾಳೆನೂ ಬರ್ಬೇಕು, ನಾಳೆನೂ ವರ್ಕ್ ಡಿಕ್ಟೇಟ್ ಮಾಡ್ಬೇಕು, ಆಮೇಲೆ ಕೆಲಸ ತೆಗಿಬೇಕು, ಹಂಗಾಗತ್ತೆ. ಆಮೇಲೆ ಅಕ್ಯುರಸಿ ಬೇಕು ಅಂದಾಗ ಇನ್ ಯಾವ್ದನ ಸೆಲ್ಫ್ ಅಸೆಸ್ಮೆಂಟ್ ಅಲ್ಲಿ ಎಸ್ ಡೆಫಿನೆಟ್ಲಿ ನಿಮ್ದು ಎಮೋಷನಲ್ ಇಂಟೆಲಿಜೆನ್ಸ್ ಇರಬೇಕು. ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಷ್ಟೇ, ಇಟ್ಸ್ ಆಲ್ ಎಮೋಷನಲ್ ಇಂಟೆಲಿಜೆನ್ಸ್. ಈಗ ಯಾರ್ಗನ ಕಾಂಪಿಟೇಷನ್ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಏನಾದ್ರು ಕೊಟ್ವಾ? ಇಲ್ಲ. ವಿ ಜಸ್ಟ್ ಟೋಲ್ಡ್ ಕಮ್ ಅಂಡ್ ಎಕ್ಸ್ಪ್ರೆಸ್ ಯುವರ್ ಟ್ಯಾಲೆಂಟ್. ಇಟ್ ಈಸ್ ಲೈಕ್ ಟ್ರೈಯಿಂಗ್ ಸಮಥಿಂಗ್ ವಿಚ್ ಐ ಹ್ಯಾವ್ ನಾಟ್ ಡನ್ ಅರ್ಲಿಯರ್. ಅದನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಯುವರ್ ಕಾನ್ಫಿಡೆನ್ಸ್ ವಿಲ್ ಗೋ ಹೈ. ನಾನು ಒಮ್ಮೆ ಕಾಫಿ ಮಾಡಿ ಅದು ಇಷ್ಟ ಆದಾಗ, ಇನ್ನೊಂದ್ಸತಿ ಕಾಫಿ ಮಾಡಿದಾಗ, ಇನ್ನೊಂದ್ಸತಿ ಕಾಫಿ ಮಾಡಿದಾಗ ಮೈ ಸೆಲ್ಫ್ ಕಾನ್ಫಿಡೆನ್ಸ್ ಸಿಂಪ್ಲಿ ರೈಸಸ್. ಅದು ನಾನು ಮಾಡ್ತಕ್ಕಂಥ ಕ್ಲಾಸಸ್ ಅಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ಯಾವನ ಒಂದ್ಸತಿ ಬಟ್ಟೆ ಒಗೆಯೋದು, ಇದುವರೆಗೂ ನಾನು ಹೋಗ್ತಿಲ್ಲ, ಬಟ್ಟೆ ಒಗೆಯ ಕೆಲಸ ಮಾಡೋದು. ಯಾವಾಗ ಒಂದು ಬೇರೆ ವರ್ಟಿಕಲ್ ಅಲ್ಲಿ ಹೋಗಿ ಆ ಕೆಲಸ ಮಾಡಿರೋದಿಲ್ಲ, ಆ ಕ್ಯಾಬಿನ್ ಹೋಗಿ ಅವ್ರ ಆಬ್ಸೆನ್ಸ್ ಅಲ್ಲಿ ಆ ಕೆಲಸದ್ದು ಜವಾಬ್ದಾರಿ ತಗೊಳ್ಳೋದು, ಅದನ್ನು ಮಾಡೋದು. ನೋಡಮ್ಮ ಇವತ್ತು ಯಾರೋ ಇಲ್ಲ, ಯಾರನ್ನ ಕೆಲಸ ಮಾಡ್ಬೋದಾ? ಸೇಮ್ ಥಿಂಗ್ ಯು ಆಲ್ಸೋ ಟೋಲ್ಡ್. ಯಾರನ್ನ ಬಂದು ನಿಮ್ ಟ್ಯಾಲೆಂಟ್ ನ ಎಕ್ಸ್ಪ್ರೆಸ್ ಮಾಡಿ, ನನ್ನ ಅಕೌಂಟ್ಸ್ ಐ ಕ್ಯಾನ್ ಮ್ಯಾನೇಜ್ ಸರ್, ಆ ಕೆಲಸನ ನಾನು ವಹಿಸ್ಕೊಂತೀನಿ, ಮಾಡ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ. ಇವ್ರಿಗೆ ಏನಾದ್ರು ಆದಾಗ ಇವ್ರು ಬಂದು ನಾನು ಸಪೋರ್ಟ್ ಮಾಡ್ತೀನಿ, ಇವ್ರು ಸಪೋರ್ಟ್ ಮಾಡ್ತೀನಿ. ದಿಸ್ ಇಸ್ ಅ ಕೈಂಡ್ ಆಫ್ ಸಪೋರ್ಟಿಂಗ್ ಸಿಸ್ಟಮ್. ದಟ್ ಇಸ್ ಅಗೇನ್ ಎಮೋಷನಲ್ ಇಂಟೆಲಿಜೆನ್ಸ್. ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿ ಎಂಟೈರ್ ಟೀಮ್ ನ ಗೆಲ್ಸೋದು ಇರುತ್ತಲ್ಲ, ಅದನ್ನ ವಿ ಆಲ್ವೇಸ್ ಕಾಲ್. ಜಾಸ್ತಿ ಹೋಗ್ಲಿಕ್ಕೆ ಹೋಗಲ್ಲ. ವಿ ವಿಲ್ ಆಲ್ರೆಡಿ 7. ಹೌ ಟು ಇಂಪ್ರೂವ್ ಅಂಡ್ ಡೆವಲಪ್ ಯುವರ್ ಕಾನ್ಫಿಡೆನ್ಸ್. ಸೊ ನಾವು ನಮ್ ಕಾನ್ಫಿಡೆನ್ಸ್ ನ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಎವ್ರಿ ಆಪರ್ಚುನಿಟೀಸ್ ಬಂದಾಗ ಯು ವಿಲ್ ಹ್ಯಾವ್ ಟು ಪುಟ್ ಯೋರ್ ಸೆಲ್ಫ್ ಟು ಟೆಸ್ಟ್. ಆಪರ್ಚುನಿಟಿಲಿ ನೀವು ಭಾಗವಹಿಸಬೇಕು. ನೀವು ಆಪರ್ಚುನಿಟೀಸ್ ಅಲ್ಲಿ ಭಾಗವಹಿಸದೆ ನಾನು ಯಾಕೆ ಗ್ರೋತ್ ಆಗ್ತಿಲ್ಲ ಅಂತ ಕೇಳಿದ್ರೆ ಅದು ಸ್ಟುಪಿಡಿಟಿ ಆಗುತ್ತೆ. ಏನೋ ಒಂದು ಆಪರ್ಚುನಿಟಿ ಕೊಟ್ಟಾಗ ರೆಸ್ಪಾನ್ಸಿಬಿಲಿಟಿ ತಗೊಂಡು ಸರಿ ಬರುತ್ತೋ ತಪ್ಪು ಬರುತ್ತೋ ಅದು ಸೆಕೆಂಡ್ರಿ. ನಾನು ಭಾಗವಹಿಸ್ಲಿಕ್ಕೆ ಇಂಟ್ರೆಸ್ಟ್ ಇದ್ದೀನಿ ಅಂತ ನೀವು ಭಾಗವಹಿಸಿದಾಗ ಆಟೋಮೆಟಿಕ್ ಆಗಿ ಅದರಲ್ಲಿ ರಿಸಲ್ಟ್ಸ್ ಬರುತ್ತೆ. ಸೊ ಇದರಲ್ಲಿ ನಿಮ್ಮನ್ನೇ ನೀವೇ ಮ್ಯಾನೇಜ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾವ್ದೇ ಕೆಲಸ ಇದ್ರು ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಈಗ ಏನೇ ಇರ್ಲಿ ಕೆಲಸ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಬರ್ಲಿಲ್ವಾ ಯಾರನ್ನ ಕೇಳಿ ತಿಳ್ಕೊಂಡು ಅಂತೂ ಮಾಡೇ ಮಾಡ್ತೀನಿ. ಚೆನ್ನಾಗಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ, ನಾನಂತೂ ಚೆನ್ನಾಗಿ ಮಾಡೋ ಪೂರ್ತಿ ಪ್ರಯತ್ನ ಮಾಡ್ತೀನಿ. ಅದನ್ನ ಸೆಲ್ಫ್ ಮ್ಯಾನೇಜ್ಮೆಂಟ್ ಅಂತೀವಿ. ಅದ್ರ ಬಗ್ಗೆ ಒಂದ್ 2-3 ಸ್ಲೈಡ್ಸ್ ಇದೆ.
ಆಮೇಲೆ ಇದ್ರಲ್ಲಿ ನಾವು ಎಮೋಷನಲ್ ಸೆಲ್ಫ್ ಕಂಟ್ರೋಲ್, ಎಮೋಷನಲ್ ಆಗಿ ಆಂಗರ್ ಅಂತ ನಾವು ಆ ಒಂದು ಎಮೋಷನ್ ಹೋದಾಗ ನಾವು ಅನೇಕ ತಪ್ಪುಗಳನ್ನ ಮಾಡೋದು, ಆ ತಪ್ಪುಗಳನ್ನ ಮಾಡದಲ್ಲೇ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು, ಟ್ರಸ್ಟ್ ವರ್ತಿನೆಸ್, ಯಾವ್ದನ್ನ ಜವಾಬ್ದಾರಿ ಕೊಟ್ಟಾಗ ನಾನು ಚಿಕ್ಕ ಜವಾಬ್ದಾರಿ ಕೊಟ್ಟಾಗ್ಲೇನೆ ಚೆನ್ನಾಗಿ ಮಾಡ್ತಾ ಶುರು ಆದ್ರೆ ನನಗೆ ಆಟೋಮೆಟಿಕ್ ಆಗಿ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬರ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಕಾನ್ಶಿಯಸ್ನೆಸ್, ನಾನು ಏನ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಗೂ ಅವೇರ್ನೆಸ್ ಇರ್ಬೇಕು, ಕಾನ್ಶಿಯಸ್ ಇರ್ಬೇಕು. ನಾನು ಮಾಡ್ತಿರೋದು ಯಾರ್ಗನ ತಪ್ಪು ಅನ್ಸ್ತಿದ್ಯಾ, ಯಾರ್ಗನ ನೋವು ಆಗ್ತಿದ್ಯಾ, ಅದ್ರ ಬಗ್ಗೆನು ನಾನು ಮಾಡ್ತಿರೋ ಕೆಲಸ ಕರೆಕ್ಟ್ ಆಗಿದೆಯಾ ಅದನ್ನ ಬಗ್ಗೆ ತಿಳ್ಕೊಳ್ಳೋದು. ಇವೆಲ್ಲದನ್ನು being self-conscious and being conscious about where the direction of your work is going ಅದ್ರ ಬಗ್ಗೆ ಇರಬೇಕು. ಯಾವುದೇ ಸಿಚುವೇಶನ್ಗೆ ಅಡ್ಯಾಪ್ಟ್ ಆಗೋ ತರ ಇರಬೇಕು. ಇಮಿಡಿಯೇಟ್ ಆಗಿ ನೀವು ಟೈಮ್ ತಗೊಂಡು ಅಡ್ಯಾಪ್ಟ್ ಮಾಡ್ಕೊಂಡ್ರೆ ಅದು ವಾಟ್ ಎವರ್ ದ ಟೈಮ್ ವಾಸ್ ಅದನ್ನ ವೇಸ್ಟ್ ಮಾಡ್ದಂಗೆ. ಟ್ರೈನ್ ಅಲ್ಲಿ ಹೋಗ್ತಿದ್ದೀರಾ ನೈಟ್ ಜರ್ನಿ, ಇಲ್ಲ ನಾನು ಮಲ್ಗೋದಿಲ್ಲ, ನಾನು ಕೂತ್ಕೊಂಡೆ ಕಾಲ ಕಲಿತೀನಿ, ಕೂತ್ಕೊಂಡೆ ನಿದ್ದೆ ಮಾಡ್ತೀನಿ, ಎಷ್ಟು ತನಕ ಕೂತ್ಕೊಂಡು ನಿದ್ದೆ ಮಾಡ್ತೀರಾ? ಆಗಲ್ಲ. ಅದ್ರ ಬದಲಾಗಿ ಮೊದಲನೇ ಸತಿ ಆದಲ್ಲೇನೆ ಮಲಿಕೊಂಡ್ಬಿಟ್ರೆ ಅಟ್ಲೀಸ್ಟ್ 8 ಅವರ್ ನಿದ್ದೆನಾದ್ರೂ ಬರುತ್ತೆ. ಇಲ್ಲ ಕೂತ್ಕೊಳ್ತೀನಿ ಕೂತ್ಕೊಳ್ತೀನಿ ಪಟಕ್ ಅಂತ ಹಾಗೆ ಬಿದ್ಬಿಡ್ತೀರಾ. ಆಮೇಲೆ ಬೆಳಿಗ್ಗೆ ಎದ್ರೆ ಎಲ್ಲ ಕುಂತಿದ್ದೆ ಈಗ ಮಲಗ್ಬಿಟ್ಟಿದ್ಯಾ. ಇನ್ಸ್ಟೆಡ್ ಆಫ್ ದಟ್ ಯು ಗೆಟ್ ಇನ್ ಟು ದಟ್ ಅಡಾಪ್ಟ್, ಇಮಿಡಿಯೇಟ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳಿ. ಯಾಕೆ ಸಮಯ ಬೇಕು ಪಟ್ ಅಂತ ಯು ಗೆಟ್ ಇನ್ ಟು ದಟ್ ಅಂಡ್ ಬಿ ಆಪ್ಟಿಮಿಸ್ಟಿಕ್. ಯಾವುದೇ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಆಪ್ಟಿಮಿಸಮ್ ಅಂದ್ರೆ ಈ ಕೆಲಸ ನನ್ನ ಕೈಲಿ ಆಗುತ್ತೆ ಅಂತ ಪಾಸಿಟಿವ್ ಥಾಟ್ ಅಲ್ಲಿ ಬರೋದನ್ನ ಆಪ್ಟಿಮಿಸಮ್ ಅಂತ ಕರಿತೀವಿ. ಯಾವುದೇ ಒಂದು ಸಿಚುವೇಶನ್ ನ ಆಪ್ಟಿಮಿಸ್ಟ್ ಆಗಿ ನೋಡ್ಲಿಕ್ಕೆ ಶುರು ಮಾಡಿ. ಇದಕ್ಕಿದಂಗೆ ನಂಗೆ ಭಯ ಆಗ್ತಿದೆ, ಒಂದ್ ಸ್ವಲ್ಪ ನೀರಿದ್ರೆ ಕೊಡ್ತೀಯಾ ಅಂತ, ಅಲ್ಲಿ ಯಾವ್ದೋ ಅರ್ಧ ಗ್ಲಾಸ್ ಆಫ್ ನೀರ್ ಇರುತ್ತೆ, ಯಾರೋ ಅರ್ಧ ಕುಡಿದು ಇಟ್ಟಿರ್ತಾರೆ, ಎಮರ್ಜೆನ್ಸಿಗೆ ತಗೊಂಬಂದ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ಕುಡಿ, ಬಿಕಾಸ್ ಯು ಆರ್ ಕಾಫಿಂಗ್. ನಂಗೆ ಅರ್ಧ ಲೋಟ ನೀರ್ ಮಾತ್ರ ಕೊಟ್ಟ, ಈಸಿಯಸ್ ಗಿವನ್ ಅರ್ಧ ಲೋಟ. ಆಪ್ಟಿಮಿಸಮ್ ಅಂದ್ರೆ ಎಸ್ ಗಿವನ್ ಯು ವಾಟರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನೀರ್ ಕೊಡ್ಬಿಟ್ಟು ಆಮೇಲಿಂದ ದೂರದಿಂದ ಬರೋ ಬಿಸ್ಲೇರಿ ವಾಟರ್ ಆಮೇಲಿಂದ ಕುಡಿಯುವಂತೆ. ಸೊ ಬೀಂಗ್ ಆಪ್ಟಿಮಿಸ್ಟಿಕ್ ಅಬೌಟ್ ಎವ್ರಿ ಸಿಚುವೇಶನ್. ಈಗ ಬಂದು ಪರ್ಫಾರ್ಮ್ ಮಾಡ್ತೀನಿ, ಗುಡ್ ಬ್ಯಾಡ್ ಅಗ್ಲಿ, ಇಟ್ ಇಸ್ ದೇರ್ ಚಾಯ್ಸ್. ನಾನ್ ಮನಸ್ಸು ಹೋಗೋದು ಮಾಡೋದು ಮಾತ್ರ ನನ್ನ ಚಾಯ್ಸ್. ಆ ಒಂದು ಕನ್ವಿಕ್ಷನ್ ಇರಬೇಕು. ಆಮೇಲೆ ಇನಿಷಿಯೇಟಿವ್ ತಗೊಬೇಕು. ಯಾರು ಚೆನ್ನಾಗಿ ಇನಿಷಿಯೇಟಿವ್ ತಗೊಳ್ತಾರೋ ಅವ್ರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೋಜರ್ ಅಲ್ಲೇ ಗೊತ್ತಾಗುತ್ತೆ. ಐ ಥಿಂಕ್ ಶಿ ಶುಡ್ ಬಿ ದ ಲೀಡರ್ ಆಫ್ ದಿಸ್ ಟೀಮ್ ಅಂತ ಗೊತ್ತಾಗುತ್ತೆ. ವೈ? ಅವ್ರು ಪ್ರತಿ ಒಂದ್ರಲ್ಲೂ ಆ ತರ ಒಂದು ಇನಿಷಿಯೇಟಿವ್ ತಗೊಳ್ತಾ ಬರ್ತಾರೆ. ಆಮೇಲೆ ಯಾರಿಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿಲ್ಲ, ಬಟ್ ಆ ಇನಿಷಿಯೇಟಿವ್ ಪ್ರತಿ ಸತಿ ತಗೊಳ್ತಾ ಬಂದಾಗ ನೆಕ್ಸ್ಟ್ ಟೈಮ್ ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡೋಣ, ಇವ್ರು ಒಂದ್ ಸ್ವಲ್ಪ ಹೊತ್ತು ದಿನ ರಜೆಯಲ್ಲಿ ಇರ್ತಾರ ಅಂದಾಗ ಆಟೋಮೆಟಿಕ್ ಆಗಿ ರೆಗ್ಯುಲರ್ ಆಗಿ ಇನಿಷಿಯೇಟಿವ್ ತಗೊಂಡವರು, ರೆಗ್ಯುಲರ್ ಆಗಿ ಆಲ್ವೇಸ್ ಆಪ್ಟಿಮಿಸ್ಟಿಕ್ ಆಗಿ ಪಾಸಿಟಿವ್ ಆಗಿದ್ದವರು, ರೆಗ್ಯುಲರ್ ಆಗಿ ಯಾವುದೇ ಸಿಚುವೇಶನ್ ಇದ್ರು ಅಡಾಪ್ಟ್ ಆಗಿ ಅದನ್ನ ನಗನಗತ ಸಂತೋಷವಾಗಿ ಮಾಡ್ತಕ್ಕಂಥವ್ರು, ಆಮೇಲೆ ಕಾನ್ಶಿಯಸ್ ಆಗಿ ಆ ಡಿಸಿಷನ್ ನಾನೇ ಮಾಡ್ಬೇಕು ಅಂತ ಬೈ ಚಾಯ್ಸ್ ತಗೊಳ್ತಕ್ಕಂಥವ್ರು, ಅಂತ ಜವಾಬ್ದಾರಿನ ತಗೊಂಡು ಮತ್ತೆ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ಟ್ರಸ್ಟ್ ನ ಕ್ರಿಯೇಟ್ ಮಾಡಿದವರು, ಆ ಒಂದು ಎಂಟೈರ್ ಸಿಚುವೇಶನ್ ಅಲ್ಲಿ ಎಮೋಷನಲಿ ಆಂಗರ್ ಆಗದೆ, ಎಮೋಷನಲಿ ಸಿಟ್ ಆಗದೆ ನೀಟಾಗಿ ಹ್ಯಾಂಡಲ್ ಮಾಡೋರಿಗೆ ಸ್ಲೋಲಿ ನಿಮ್ಗೆ ಹೊಸ ರೆಸ್ಪಾನ್ಸಿಬಿಲಿಟೀಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಅದನ್ನ ನೀವು ಹ್ಯಾಂಡಲ್ ಮಾಡೋದನ್ನ ಸ್ಲೋಲಿ ಕಲಿಬೇಕಾಗುತ್ತೆ. ಅದ್ರ ಬಗ್ಗೆ ಒಂದ್ 2-3 ಸ್ಲೈಡ್ ಇರುತ್ತೆ. ಅದಾದ್ಮೇಲೆ ಒಂದು 2-3 ಇಲಿಸ್ಟ್ರೇಷನ್ಸ್ ಮತ್ತೆ ಎಕ್ಸಾಂಪಲ್. ಕಾನ್ಶಿಯಸ್ನೆಸ್ ಬಗ್ಗೆ ಒಂದೆರಡು ಇದೆ. ಅಡಾಪ್ಟಬಿಲಿಟಿ ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ಸಿಚುವೇಶನ್ಗೂ ಅಡಾಪ್ಟ್ ಆಗೋದು. ಆಪ್ಟಿಮಿಸಮ್, ಆಲ್ವೇಸ್ ಪಾಸಿಟಿವ್ ಆಗಿ ನೋಡೋದು. ಯಾವುದೇ ಸಿಚುವೇಶನ್ ನ ಮಳೆ ಬರ್ತಿದೆ ಅದನ್ನು ಪಾಸಿಟಿವ್ ಆಗಿ ತಗೊಬಹುದು, ಟೈಮ್ ಆಗ್ತಿದೆ ಅದನ್ನು ಪಾಸಿಟಿವ್ ಆಗಿ ತಗೊಬಹುದು. ಪ್ರತಿಯೊಂದನ್ನು ವೆನ್ ಯು ಲುಕ್ ಫ್ರಮ್ ದ ಪಾಸಿಟಿವ್ ಆಂಗಲ್ ಅದು ಪಾಸಿಟಿವ್ ಆಗಿ ಕಾಣ್ಲಿಕ್ಕೆ ಶುರು ಆಗುತ್ತೆ. ಇಲ್ಲ ಪ್ರತಿಯೊಂದು ನಾವು ನೆಗೆಟಿವ್ ತರ ನೋಡ್ತಾ ಹೋದ್ರೆ ಪ್ರತಿಯೊಬ್ಬರಿಗೂ ನೆಗೆಟಿವ್ ಇದ್ದೇ ಇರುತ್ತೆ. ಪ್ರತಿಯೊಂದು ಸಿಚುವೇಶನ್ ನಾವು ನೆಗೆಟಿವ್ ಆಗಿ ನೋಡಬಹುದು. 2 ತರನು ಬರುತ್ತೆ. ಇನಿಷಿಯೇಟಿವ್ ತಗೊಳ್ಳೋರು, ಯಾರು ಮೊದಲು ಇನಿಷಿಯೇಟಿವ್ ತಗೊಳ್ತಾರೆ ಈ ಬಿಕಮ್ಸ್ ಅ ಲೀಡರ್, ಅವ್ರನ್ನೇ ಎಲ್ಲರೂ ಗಮನಿಸೋದು. ಸೊ ಅದು ಇವೆಲ್ಲ ಸಮ್ ಆಫ್ ದ ಟಿಪ್ಸ್ ಫಾರ್ ಸೆಲ್ಫ್ ಮ್ಯಾನೇಜ್ಮೆಂಟ್. ಇದು ಕನ್ನಡದಲ್ಲಿ ಅನುವಾದ ಆಗಿರೋದು ನಾನು ಕಳಿಸ್ಕೊಡ್ತೀನಿ. ಅಗೇನ್ ಕಾನ್ಶಿಯಸ್ನೆಸ್, ಆಪ್ಟಿಮಿಸಮ್, ಇನಿಷಿಯೇಟಿವ್ ಅದ್ರ ಬಗ್ಗೆನೆ ಮಾತಾಡ್ತಾ ಇದೆ. ಸೋಷಿಯಲ್ ಅವೇರ್ನೆಸ್, ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು, ಅವ್ರ ಶಕ್ತಿಗೆ ಅನುಸಾರವಾಗಿ ಅವ್ರಿಗೆ ಜವಾಬ್ದಾರಿ ಕೊಡೋ ಅಂತದ್ದು. ಕುಕ್ಗೆ ಕುಕಿಂಗ್ ಕೆಲಸ ಕೊಡೋದು, ಓಕೆ, ಬೇರೆಯವ್ರಿಗೆ ಬೇರೆ ಕೆಲಸ ಕೊಡೋದು. ಕುಕ್ಗೆ ಬ್ಯಾಟ್ ಮಾಡುವಂತ ಬ್ಯಾಟಿಂಗ್ ಕೆಲಸ ಕೊಟ್ಬಿಟ್ಟು ಬ್ಯಾಟ್ ಮಾಡೋ ಟೆಂಡೂಲ್ಕರ್ಗೆ ಕುಕಿಂಗ್ ಕೆಲಸ ಕೊಟ್ರೆ ದಟ್ ಇಸ್ ನಾಟ್ ರೈಟ್. ಅದು 3 ಕಾಂಪಿಟೆನ್ಸೀಸ್ ವಿತ್ ಇನ್ ದ ಸೋಷಿಯಲ್. ಅದೇ ಎಂಪತಿ ಅಂದ್ರೆ ಯಾರ ಬಗ್ಗೆ ಏನಾದ್ರು ಎಂಪಥೆಟಿಕಲ್ ಆಗಿರೋದು. ಅವ್ರು ಮಾಡ್ಲಿಕ್ಕೆ ಆಗ್ಲಿಲ್ಲ, ಇವತ್ತು ಪರವಾಗಿಲ್ಲ ಬಿಟ್ಬಿಡಿ, ನಾಳೆ ಮತ್ತೊಮ್ಮೆ ಪ್ರಯತ್ನ ಮಾಡೋಣ, ಇನ್ನೊಮ್ಮೆ ಪ್ರಯತ್ನ ಮಾಡೋಣ. ಆಮೇಲೆ ಆರ್ಗನೈಸೇಷನಲ್ ಅವೇರ್ನೆಸ್ ಇರ್ತಕ್ಕಂಥದ್ದು ವೆನ್ ಯು ಆರ್ ವರ್ಕಿಂಗ್ ಇನ್ ಅನ್ ಆಫೀಸ್. ಆಮೇಲೆ ಯಾವುದೇ ಕೆಲಸ ಮಾಡದಿದ್ರು ನಿಮ್ ನಿಜವಾಗ್ಲೂ ಮನಸ್ಸಲ್ಲಿ ಆ ಸರ್ವಿಸ್ ಓರಿಯೆಂಟೆಡ್ ಭಾವನೆ ಇರಬೇಕು.
ನಾನು ಕಸ್ಟಮರ್ಗೆ ಸರ್ವಿಸ್ ಕೊಡ್ತಿದ್ದೀನಿ, ಕಸ್ಟಮರೇ ನನ್ನ ದೇವರು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಅಲ್ಟಿಮೇಟ್, ಕಸ್ಟಮರ್ ಏನೇ ಮಾಡೋದು ಅದು ಸರಿ ಅನ್ನೋ ಒಂದು ಆಟಿಟ್ಯೂಡ್ ಇಟ್ಕೊಂಡು ಕೆಲಸ ಮಾಡಿದಾಗ ಅದೇ ಎಂಪತಿ, ಅವ್ರ ಬಗ್ಗೆ ಎಂಪತಿ ಇರಬೇಕು. ನಾನೇ ಕಸ್ಟಮರ್ ಆದ್ರೆ ನನ್ನ ಯಾರು ಯಾವ ತರ ಟ್ರೀಟ್ ಮಾಡ್ತಾರೆ, ನಾನು ಸಹ ಈಗ ಬರ್ತಕ್ಕಂಥ ಕಸ್ಟಮರ್ಗೆ ಅದೇ ತರ ಟ್ರೀಟ್ ಮಾಡ್ತೀನಿ. ಇಂಗ್ಲಿಷ್ ಅಲ್ಲಿ ಒಂದು ಫ್ರೇಸ್ ಇದೆ, ಈಗ ಹೇಗೆ ನೀವು ಔಟ್ಸೈಡ್ ಜನ ಹೌ ಯು ವಾಂಟ್ ಅದರ್ಸ್ ಟು ಟ್ರೀಟ್ ಯು, ಅಂದ್ರೆ ಬೇರೆಯವರು ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ನೀವು ಅಪೇಕ್ಷೆ ಇಟ್ಕೊಂಡಿರ್ತೀರೋ, ದಯವಿಟ್ಟು ನೀವು ಸಹ ಅವ್ರನ್ನ ಅದೇ ತರ ಟ್ರೀಟ್ ಮಾಡಿ. ಅವಾಗ ಆಟೋಮೆಟಿಕ್ ಆಗಿ ಅದರ್ಸ್ ನಿಮ್ಗೆ ಅದೇ ತರ ಟ್ರೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಇದು ಅಬೌಟ್ ಎಂಪಥೆಟಿಕಲ್. ಇದ್ರದ್ದು ಆರ್ಗನೈಸೇಷನ್ ಅವೇರ್ನೆಸ್ ಆಲ್ರೆಡಿ ಹೇಳಿದ್ದೀನಿ. ಇನ್ನೊಂದು 2-3 ಸ್ಲೈಡ್ ಮಾಡಿಸ್ಬಿಡೋಣ, ಬೇಕಾಯ್ತು. ವಾಟ್ ಇಸ್ ಅರ್ನಿಂಗ್ ಸೋಷಿಯಲ್ ಅವೇರ್ನೆಸ್. ಇದು ಎಂಪತಿ, ಆರ್ಗನೈಸೇಷನ್ಸ್, ಸರ್ವಿಸ್ ಓರಿಯೆಂಟೇಷನ್, ಅದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಸೋಷಿಯಲ್ ಸ್ಕಿಲ್ಸ್, ಅದು ಪೀಪಲ್ ಸ್ಕಿಲ್ಸ್ ಅಂತೀವಿ. ಜನರೊಟ್ಟಿಗೆ ಮಾತಾಡೋದು, ಇಂಟರ್ಪರ್ಸನಲ್ ಸ್ಕಿಲ್ಸ್, ಸೋಷಿಯಲ್ ಸ್ಕಿಲ್ಸ್ ಅಂತೀವಿ. ಆಮೇಲೆ 8 ಕಾಂಪಿಟೆನ್ಸೀಸ್ ವಿತ್ ಇನ್ ಸೋಷಿಯಲ್ ಸ್ಕಿಲ್ಸ್. ಸೋಷಿಯಲ್ ಸ್ಕಿಲ್ಸ್ ಅಲ್ಲಿ ನಾವು ಲೀಡರ್ಶಿಪ್ ಸ್ಕಿಲ್ಸ್ ಅಲ್ಲಿ ಇಷ್ಟ್ರ ಬಗ್ಗೆನೂ ಹೇಳಿದ್ದೀವಿ. ಅಂದ್ರೆ ನಾವು ಬೇರೆಯವ್ರನ್ನ ಯಾವ ತರ ಡೆವಲಪ್ ಮಾಡೋದು, ಯಾವ ತರ ಇನ್ಸ್ಪೈರ್ ಮಾಡೋದು, ಹೌ ಡು ಯು ಇನ್ಫ್ಲೂಯೆನ್ಸ್ ದೆಮ್, ಹೌ ಡು ಯು ಕಮ್ಯುನಿಕೇಟ್ ವಿತ್ ದೆಮ್, ಆಮೇಲೆ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಹ್ಯಾಂಡಲ್ ಮಾಡೋದು, ಬಿಲ್ಡಿಂಗ್ ಬಾಂಡ್ಸ್, ಇವೆಲ್ಲ ನಾವು ಲೀಡರ್ಶಿಪ್ ಸ್ಕಿಲ್ಸ್ ಅಲ್ಲಿ ಹೇಳಿದ್ದೀವಿ. ಅದೇ ಆಕ್ಟಿವಿಟೀಸ್ ಇಲ್ಲೂ ಹೋಲ್ಡ್ಸ್ ಗುಡ್. ಲೀಡರ್ಶಿಪ್ ಆಲ್ರೆಡಿ ಆಗಿದೆ, ಸೊ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಒನ್ ಆಫ್ ದ ಗ್ರೇಟೆಸ್ಟ್ ಸ್ಕಿಲ್ ಸೆಟ್ ಒಬ್ರು ಲೀಡರ್ ಇರಬೇಕು ಅಂದಾಗ ಅದು ಎಮೋಷನಲ್ ಸ್ಕಿಲ್ ಸೆಟ್ಸ್. ಆಮೇಲೆ ಎಮೋಷನಲ್ ಸ್ಕಿಲ್ ಸೆಟ್ಸ್ ಅಂದ್ರೆ ಒಂದು ಟೀಮ್ ಅಲ್ಲಿ ವಿತ್ ಕೊಲಾಬರೇಷನ್ ವರ್ಕ್ ಮಾಡ್ತಕ್ಕಂತ ಎಮೋಷನಲ್ ಆಟಿಟ್ಯೂಡ್ ನಿಮ್ಮಲ್ಲಿ ಇರಬೇಕು. ಇಲ್ಲ ನಾನೇ ದೊಡ್ಡದು, ನಾನ್ ಮಾಡೋದೇ ಎಲ್ಲ ಶ್ರೇಷ್ಠ, ಬೇರೆಯವ್ರು ಮಾಡೋದೆಲ್ಲ ಚಿಕ್ಕ ಕೆಲಸ ಅನ್ನೋ ತರ ಇರಬಾರ್ದು. ಲೀಡರ್ಶಿಪ್ ಆಗಿದೆ. ಇನ್ನೇನಾದ್ರು ಪ್ರಶ್ನೆಗಳು ಇದ್ರೆ ಕೇಳ್ಬೋದು. ನಾನು ಇದು PPT-ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ಲಾಸ್ಟ್ ಕನ್ಕ್ಲೂಷನ್. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದು ಹೇಳಿದ್ರಿ, ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಅದು ಸರ್ ಕರೆಕ್ಟ್. ಎಷ್ಟು ಜನ ಹೆಲ್ತ್ ಕಾನ್ಶಿಯಸ್ ಇದ್ದೀರಾ ಅನ್ನೋದಕ್ಕೆ ನಾಳೆ ಲಾಲ್ಬಾಗಲ್ಲಿ ಸಿಗ್ಬಹುದಾ 6:30ಗೆ? ಅದು ಏನ್ ದೂರ ಇಲ್ಲ. ಮಾರ್ನಿಂಗ್ 6:30 ವಾಕಿಂಗ್ ಡೇ. You can come with your children, you can come with your spouse, you can come with your parents. If all of you are coming, we will be there. Every Saturday I complete at least minimum 10 kilometers run. I regularly do it. ಆಮೇಲೆ ಈವನ್ ಗಣೇಶ್ will be doing a lot of his this one. ನಾವು ನಮ್ಮ ಸ್ಟೂಡೆಂಟ್ಸ್ ನ ಅವಾಗ ಕರ್ಕೊಂಡು ಹೋಗ್ತೀವಿ. ಬಟ್ ಎಲ್ಲಾನ PD ಸೆಷನ್ ಮಾಡಿದಾಗ ಒಂದು ಬೀಯಿಂಗ್ ಹೆಲ್ತ್ ಕಾನ್ಶಿಯಸ್ ಅಂತ ಅದೇನ್ಗೆ ಅದನ್ನ ಮಾಡ್ತೀವಿ ಅಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಹೆಲ್ತಿ ಮೈಂಡೇನೆ ನಾವು ಆ ಒಂದು ಆಕ್ಟಿವಿಟಿನ ಕ್ಲೀನ್ ಆಗಿ ಮಾಡಕ್ ಆಗೋದು. ಸರ್, ಆ ಚಾಕ್ಲೇಟ್ ಹೆಸರು ಏನಂತ ಅಂದ್ರೆ ಮಾರ್ಷ್ಮ್ಯಾಲೋ. ಮಾರ್ಷ್ಮ್ಯಾಲೋ ಅಂತ ಚಾಕ್ಲೇಟ್. ಅದು ಮ್ಯಾಶ್ಮೆಲೋ ಎಕ್ಸ್ಪೆರಿಮೆಂಟ್ ಅಂತಾನೆ ಕರೀತೀವಿ. ಅಲ್ಲಲ್ಲ, ಇವರು ತಿರುಗಿ ನೋಡುದು. ಶಿರೀಷ ಇವ್ರು ತಿರುಗಿ ನೋಡುದು ಅಂದ್ರೆ ನನಗೆ ನಿಮಗೂ ತರ ನೋಡುದು ಭಯ. ಇದನ್ನೇ ನಾವು ಮಾರ್ಷ್ಮೆಲೋ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಅಂದ್ರೆ ನಾವು ಗ್ರಾಟಿಫಿಕೇಶನ್ ನ ಡಿಲೇ ಮಾಡಿದ್ರೆ ಅದು ಚಾಕ್ಲೇಟ್ ಮಾರ್ಷ್ಮ್ಯಾಲೋ. ಈಗ ನಾನು ಏನೋ ಒಂದು ಗೋಲ್ ಸೆಟ್ ಮಾಡ್ತೀನಿ, ನಾನು ಸ್ಲಿಮ್ ಆಗ್ಬೇಕು, ನಾಳೆಯಿಂದ ಆಯಿಲ್ ತಿನ್ನೋದಿಲ್ಲ. ಬಟ್ ನಾಳೆಯಿಂದ ನಾನು ಆಯಿಲ್ ತಿನ್ನೋದಿಲ್ಲ ವಿಲ್ ನೆವರ್ ವರ್ಕ್. ರೈಟ್ ನಾವು ಈಗ್ಲಿಂದಾನೇ ಆಯಿಲ್ ತಿನ್ನೋದಿಲ್ಲ. ಸೊ ಪ್ರತಿ ಸತಿ ಏನಾಗುತ್ತೆ, ಮ್ಯಾಶ್ಮೆಲೋ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಸ್ವೀಟ್ ಇಟ್ಬಿಟ್ಟು ಅವ್ರು ಸ್ವೀಟ್ ಕೊಟ್ಟಾಗ ಅವ್ರು ಕೂಡ ಇನ್ಸ್ಟ್ರಕ್ಷನ್ಸ್ ಇದೆ, ಈಗ ನೀನ್ ತಿನ್ಬೇಡ, ಆಮೇಲೆ ನಾನು 5 ಕೊಡ್ತೀನಿ, 5 ನೀನ್ ತಿನ್ಬಹುದು. ನಮ್ಗೆ ಅದು ರೆಡಿ ಇಲ್ಲ. ಈಗ ನಾನು ತಿನ್ಬಿಡ್ತೀನಿ, ನೆಕ್ಸ್ಟ್ ಟೈಮ್ಗೆ ಇದೇ ಚಾನ್ಸ್ ಸಿಕ್ಕಿದಾಗ ಅವಾಗ ನಾನು ತಿನ್ನೋದಿಲ್ಲ, ಆಮೇಲಿಂದ 5. ಸೊ ಏನಾಗುತ್ತೆ, ಆ ಗ್ರಾಟಿಫಿಕೇಶನ್ ನಮ್ಗೆ ಇಮಿಡಿಯೇಟ್ ಆಗಿ ಬಂದ್ಬಿಡ್ಬೇಕು. ಸೊ ಈಗ ಆಯಿಲ್ ತಿಂತೀನಿ, ನಾಳೆಯಿಂದ ನಾನು ಆಯಿಲ್ ಸ್ಟಾಪ್. ನಾಳೆ ಬಂದಾಗ ಈಗ ನಾನು ಆಯಿಲ್ ತಿಂತೀನಿ, ನಾಳೆಯಿಂದ ಆಯಿಲ್ ಸ್ಟಾಪ್. ಸೊ ಇನಿಷಿಯಲ್ ಪ್ಲೆಷರ್ಗೆ ನಾವು ಆಸೆ ಪಟ್ಟು ಪರ್ಮನೆಂಟ್ ಆಗಿ ಪೇನ್ ಆಕ್ಸೆಪ್ಟ್ ಮಾಡ್ಕೊಂತೀವಿ. ದ ಮಾರ್ಷ್ಮೆಲೋ ಟೆಸ್ಟ್ ಅಂತ. Okay, so that's it. Alright, here's the deal.
marshmallow for you. You can either wait, and I'll give you another one if you wait, or you can eat it now. When I come back, I'll give you another, so they don't have to. But stay in here, stay in the chair till I come back, okay? All right. ಅದು ರೂಲ್ ಬುಕ್ ಏನು, ನೀನ್ ತಿನ್ಬೇಡ 10 ನಿಮಿಷ, ತಿಂದಲೇ ಇದ್ರೆ ನಾನು 2 ಕೊಡ್ತೀನಿ. ಎಕ್ಸ್ಪೆರಿಮೆಂಟ್ 3 ಕೊಡ್ತೀನಿ 4 ಕೊಡ್ತೀನಿ ಅಂತ ಮಾಡಿದ್ರು, ಆಸೆ ಜಾಸ್ತಿ ತೋರಿಸಿದ್ರು. ಎಷ್ಟೇ ಆತರ ಮಾಡಿದ್ರು 95% ಆಫ್ ದೆಮ್ ದೇ ಕ್ಯಾನ್ ನಾಟ್ ಹ್ಯಾಂಡಲ್ ಇಟ್. ಇಮಿಡಿಯೇಟ್ ಆಗಿ ತಿನ್ಬಿಡ್ತಾರೆ. ರೈಟ್ ಫ್ರಮ್ ಚೈಲ್ಡ್ಹುಡ್ ನಮ್ಗೆ ಆಟಿಟ್ಯೂಡ್ ಡೆವಲಪ್ ಆಗ್ಬಿಟ್ಟಿದೆ. ಅದು ನ್ಯಾಷನಲ್ ಆಗ್ಬಹುದು, ಫೇಸ್ಬುಕ್ ರೀಲು ಆಗ್ಬಹುದು, ಅದು ತಿನ್ನ ಪದಾರ್ಥನೂ ಆಗ್ಬಹುದು, ಅದು ಮಲಗೋದು ಆಗ್ಬಹುದು, ಡ್ರಿಂಕ್ಸ್ ಆಗ್ಬಹುದು, ಸ್ಮೋಕಿಂಗ್ ಆಗ್ಬಹುದು, ಎನಿಥಿಂಗ್. ಈಗ ಏನಾಗುತ್ತೆ, ಇಮಿಡಿಯೇಟ್ ನಾನು ಮಾಡ್ಬೇಕು, ನಾಳೆಯಿಂದ ಇಲ್ಲ ಸ್ಟಾಪ್, ನಾನು ಫುಲ್ ಒಳ್ಳೆ ಮಾಡ್ಬಿಡ್ತೀನಿ, ಇವತ್ತು ಮಾತ್ರ ವಿ ಡೂ ಇಟ್. ಅದನ್ನೇ ಆಕ್ಟಿವಿಟಿ, ಅದನ್ನ ನಾವು ಪ್ರತಿಯೊಂದರಲ್ಲೂ ತೋರಿಸ್ತೀವಿ. ಒಂದೇ ಒಂದು ರೀಲ್ ನೋಡೋದ ಬೇಡವಾ, ಒಂದೇ ಒಂದು ಸಮೋಸ ತಿನ್ನೋದ ಬೇಡವಾ, 20 ಸಮೋಸ ಇದ್ರೆ 20 ಮುಗಿಸಿರ್ತೀರ. ಫಸ್ಟ್ ದೂರದಿಂದ ನೋಡ್ತೀರಾ, ಸ್ಮೆಲ್ ಮಾಡಿ ನೋಡ್ತೀರಾ, ಆಚೆ ಯಾರನ್ನು ನೋಡ್ತೀರಾ, ಯಾರು ನೋಡ್ತೀರಾ, ಒಂದ್ ರೀಲ್ ನೋಡ್ಬಿಟ್ಟು ಬಿಟ್ಬಿಡೋಣ ಅಂತ ಒಂದ್ ರೀಲ್ ಹೋಗ್ತೀರಾ. ತಿನ್ನೋದು ಬೇಡವೋ, ವರ್ಕ್ ಮಾಡೋದು ಬೇಡವೋ, ಬಾಸ್ ಇದ್ದಾರ ಇಲ್ವಾ, ಯಾರು ಇಲ್ಲ, ಒಂದ್ ತಿನ್ಬೇಕು ಸುಮ್ಮನೆ ಇಲ್ಲ, ಒಂದ್ ಅರ್ಧ ತಿಂತೀನಿ ಅಷ್ಟೇ. ಇದು ಹರ್ಷಿತಾ. It's okay, you can have it now or you can wait. Okay? ತಿನ್ನು Take a chair, okay? ಕೆಲವೊಂದ್ಸತಿ ಕೆಟ್ಟದ್ ನೋಡೋ ಬೇಡ, ಯಾರೋ ಕೆಡ್ಸಿರ್ತಾರ ಒಂದು ಗಾಸಿಪಿಂಗ್, ಯಾರು ಹರ್ಷಿತಾ ಬೇಡ. ನೋಡಿ ತಿನ್ಬಿಡ್ತಾರೆ ಹರ್ಷಿತಾ, ವೇಟ್ ಮಾಡ. ನೀವು ಮನೆಯಲ್ಲಿ ಟ್ರೈ ಮಾಡಿ. Alright, so I'm gonna make these and then I'll come back, okay? So you can either eat it right now or you can wait. Either way, okay? Okay. ಕೆಲವರು ನೋ ವೇಟಿಂಗ್, ಇಮಿಡಿಯೇಟ್ 2-3 ನಿಮಿಷ. How'd you do? Did you ಇನ್ನೊಬ್ಬ get it? ವೇಟ್ ಮಾಡ್ದ, You did? ಅವ್ರಿಗಿನ್ನ You wanted to eat it, didn't you? Yeah. So that they give you another one? Okay, I can have both. ಅಷ್ಟು ವೇಟ್ ಮಾಡಿದ್ನಲ್ಲ, ಈಗ ಎಲ್ಲ ಮುಗಿಸ್ಬಿಡು. ಇದನ್ನ ಮಾರ್ಷ್ಮೆಲ್ಲೋ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಲ್ವೇಸ್ ಆಸ್ಕ್. One question everybody. One question, ಬೇಗ. Any question? Any question? ಇವ್ರು ಬೇಕಾಯ್ತು. ಈಗ ನಾನು ನಾಳೆ ಏನಾದ್ರು ಬರ್ತೀರಾ? ಇಲ್ಲ ಸರ್, ನಾವು ಸಂಡೇ ಅಂದ್ರೆ ಹಂಗೆಲ್ಲ ಎಲ್ಲೂ ಹೋಗಲ್ಲ. Lazy method. Any questions? Sir, any questions? Nothing. Thank madam, ಶುರು ಮಾಡಿ. ನಾನು ನಾಳೆ ಬರ್ತೀರಾ? ಎಷ್ಟು ಜನ ಬರ್ತೀರಾ? ಕೈ ಎತ್ತಿ. Tomorrow, how many people will come to job? Raise your hands. ಸಿಗೋದು ಒಂದು ಸಂಡೇ ಬಿಟ್ಟು. Okay. No, in case if you are comfortable, please let us know. And I'll ಒಂದು activity ಮಾಡಿ. Okay? Just ಹೇಳಿ. In case ಏನಾದ್ರು ಆಯ್ತು ಅಂತಂದ್ರೆ. Every morning. Last Sunday, last session. Okay. Then the next session will be the last session. It is on time management. Within the available time,
ಹೇಗೆ ನೀವು ದೇವ್ರು ಎಲ್ರಿಗೂ ಸಮನಾಗಿ ಟೈಮ್ ಕೊಟ್ಟಿರೋದು. ಸೊ ಆ ಅವೈಲಬಲ್ ಟೈಮ್ ಅಲ್ಲಿ ನಾವು ಹೇಗೆ ಚಾಯ್ವಾಲದಿಂದ ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ವಿತ್ ಇನ್ ದ ಅವೈಲಬಲ್ ಟೈಮ್ ಹೆಂಗೆ ಒಂದು ಟ್ರೈಬಲ್ ವುಮೆನ್ ಬಿಕಮ್ಸ್ ಅ ಪ್ರೆಸಿಡೆಂಟ್ ವಿತ್ ಇನ್ ದ ಅವೈಲಬಲ್ ಟೈಮ್, ಹೌ ಎವ್ರಿಬಡಿ ಮ್ಯಾನೇಜಸ್ ಸೋ ಮೆನಿ ಥಿಂಗ್ಸ್. ನಮ್ಗನ್ಸುತ್ತೆ ಅಯ್ಯೋ ಟೈಮೇ ಇಲ್ಲ, ನನಗೆ ಟೈಮೇ ಸಿಗೋದಿಲ್ಲ, ಇಲ್ಲಿಂದ ಮನೆಗೆ ಓಡ್ತೀನಿ, ಮಲಗೋಕ್ಕೂ ಟೈಮ್ ಇರೋದಿಲ್ಲ, ಎದೊಳ್ತೀನಿ, ಇಮಿಡಿಯೇಟ್ ಆಗಿ ರೆಸ್ಟ್ ಮಾಡಬೇಕು, ದಿವ್ರೆ ಇನ್ನೊಂದ್ 2-3 ಗಂಟೆ ಎಕ್ಸ್ಟ್ರಾ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಒಂದು ಸಂಡೇ ಸಿಗ್ತಿದೆ, ಅದನ್ನೇನೋ ನಾನು ನನಗೆ ಅಂತ ಯೂಸ್ ಮಾಡ್ಕೊಂತಿದ್ದೀನಿ. 14 hours 16 hours ನಿದ್ದೆ ಮಾಡಿದ್ರು ನನ್ ಟೈಮ್ ನಿದ್ದೆಗೆ ಸಿಗ್ತಿಲ್ಲ. ಅದ್ರದ್ದು ಚಾರ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಕ್ಚುಲಿ ಅಲ್ಲೇ ಇರುತ್ತೆ, ಸಮಯದ ಒಳಗಡೆನೆ ಸಮಯ ಇರುತ್ತೆ. ಆ ಸಮಯದೊಳಗಡೆ ಸಮಯನ ಯಾವ ತರ ಹುಡುಕೋದು, ಅದಕ್ಕೆ ಬ್ಯೂಟಿಫುಲ್ ಸ್ಟೋರೀಸ್ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಅಷ್ಟೇ ಕೆಲವೊಂದು ಇನ್ಫಾರ್ಮೇಶನ್ ಬರ್ಕೊಂಬನ್ನಿ. ಬೆಳಿಗ್ಗೆ 8 hours ಇರೋದು ನೀವು ಆಫೀಸ್ ಡ್ಯೂಟಿಲಿ. ಒಬ್ಬ ವ್ಯಕ್ತಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಿದ್ರೆ 8 hours ಅಲ್ಲಿ ಈ ಕ್ಯಾನ್ ವರ್ಕ್ 18 hours ಆಫ್ ಜಾಬ್. ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಲಿಲ್ಲ ಅಂದ್ರೆ 18 hours ಅಲ್ಲೂ ನಾವು 8 hours ಕೆಲಸನೂ ಮಾಡ್ಲಿಕ್ಕೆ ಆಗಲ್ಲ. ವೆನ್ ಥಿಂಗ್ಸ್ ಆರ್ ನಾಟ್ ಡನ್ ಸ್ಮಾರ್ಟ್ಲಿ. ಅದ್ರ ಬಗ್ಗೆ we will be discussing in the next session. Okay guys, thank you. ಅದು ಶಬ್ದಗಳ ತೆಗೆದು No, you did not do anything wrong. You are not comfortable last day. It's okay. You did not spoil. You did, we had to motivate a little bit more last day. No problem. Hey, no way. Yeah, I understand. Don't worry. Be chill. Be cool on that. It'll happen. But you are a good leader. Super is very nice, you know. I'm very supportive. Good Shilpa. Take care. Take care. It's raining. Don't get drenched and don't fall in. Don't fall sick. Take care. Bye. Yes, of course. Good. Sir, markers are there? Yes. ಇಲ್ಲ ಸರ್, ಇವ್ರು Staple ಎಲ್ಲ ಬಂದ. Staple ಇಲ್ಲ. ಇಲ್ಲ ಇದು ಇಲ್ಲ, ಅದು ಹೋಗ್ತೇನೆ. easy. ಇದರಲ್ಲಿ ನಮ್ಮ ಮಳೆ ಬರ್ತಿದೆಯಾ? ಸ್ವಲ್ಪ ಇದರಲ್ಲಿ ಮಾಡ್ತೀವಿ. ಇಲ್ಲ. ಇಲ್ಲ? Yes, it won't. ಇದಲ್ಲ ಅಲ್ಲ, ಇದು ಫಸ್ಟ್, ಇದು ಮೇಲಿಂಗ್ ಅಂತ.